ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ನಾಲ್ಕನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಧ್ರುವಕೃತ ಶ್ರೀ ವಿಷ್ಣುಸ್ತವ ವರ್ಣನವೆಂಬ 21ನೆಯ ಅಧ್ಯಾಯಕ್ಕೆ ಸ್ವಾಗತ. ಧ್ರುವನು ಸ್ತುತಿಸುತ್ತಾನೆ. ಸೃಷ್ಟಿ ವಿಷಯಕವಾದ ವಿಜ್ಞಾನವನ್ನೊಳಗೊಂಡ ಹಿರಣ್ಯ ಗರ್ಭನಾಗಿ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕವೆಂಬ ಸಕಲ ಪ್ರಪಂಚವನ್ನು ಸೃಜಿಸಿ ಹಿರಣ್ಯ ರೇತಸನು ಸಮ್ಯಕ್ ಜ್ಞಾನವನ್ನು ಸಂಪತ್ ಸಮೃದ್ಧಿಯನ್ನು ದಯಗೈಯುವವನು ಆದ ಎಲೈ ನಾರಾಯಣನೇ, ನಿನಗೆ ನಮಸ್ಕಾರವು. ಹರ ಸ್ವರೂಪನಾಗಿ ಸಮಸ್ತ ಭೂತಗಳನ್ನು ಸಂಹಾರ ಮಾಡುವವನಾಗಿ ಮಹಾಭೂತಗಳೆನಿಸಿದ ಆತ್ಮಾಹಂಕಾರಗಳ ಸ್ವರೂಪನಾಗಿ ಸಕಲ ಭೂತಗಳಿಗೂ ಒಡೆಯನಾಗಿರುವ ಓ ಮಹಾಸ್ವಾಮಿಯೇ, ನಿನಗೆ ನಮಸ್ಕಾರವು. ಜಗತ್ತನ್ನು ಪಾಲಿಸುವವನು, ಸರ್ವವ್ಯಾಪಕನಾಗಿ ವಿಷ್ಣುವೆನಿಸಿರುವವನು, ಮಹಾ ಸಮರ್ಥನು, ವಿಷಯ ವಿಷಯ ಮೃಗತೃಷ್ಣಿಕೆಯನ್ನು ಪರಿಹರಿಸುವವನು, ಸದಾನಂದ ಸ್ವರೂಪನಾಗಿ ಶ್ರೀಕೃಷ್ಣನೆನಿಸಿದವನು, ವರಾಹಾವತಾರವನ್ನೆತ್ತಿ ಭೂಮಿಯ ಭಾರವೆಲ್ಲವನ್ನು ಭರಿಸುವವನು ಆದ ನಿನಗೆ ನಮಸ್ಕಾರವು. ದೈತ್ಯರೆಂಬ ಮಹಾರಣ್ಯಕ್ಕೆ ದಳ್ಳುರಿ ಎನಿಸಿ ದೈತ್ಯರೆಂಬ ಹೆಮ್ಮರಗಳಿಗೆ ಕೊಡಲಿಯಂತೆ ಇರುವವನಾಗಿ ಶಾರಂಗ ಧನುಸ್ಸನ್ನು ಧರಿಸಿರುವ ಓ ಮಹಾಸ್ವಾಮಿಯೇ, ನಿನಗೆ ನಮಸ್ಕಾರವು. ಕೌಮೋದಿಕೆ ಗದೆಯನ್ನು ಹಿಡಿಯಲು ಆತುರಗೊಳ್ಳುತ್ತಿರುವ ಕೈ ಬೆರಳುಳ್ಳವನು, ಗದಾಧರನೆಂದು ವಿಖ್ಯಾತನು, ಮಹಾದೈತ್ಯರಾದ ವಿಪ್ರಚಿತ್ತಿಯೇ ಮೊದಲಾದವರನ್ನು ನಾಶಗೊಳಿಸಿದವನು, ನಂದಕವೆಂಬ ಖಡ್ಗವನ್ನು ಧರಿಸಿದವನು ಆದ ಎಲೈ ಪ್ರಭುವೆ, ನಿನಗೆ ನಮಸ್ಕಾರವು. ಶ್ರೀ ಮಹಾಲಕ್ಷ್ಮಿಯ ಒಡೆಯನು, ಸುದರ್ಶನ ಚಕ್ರವನ್ನು ಧರಿಸಿದವನು, ಮೇರು ಪರ್ವತ ಸ್ವರೂಪನು, ಪರಮಾತ್ಮನು ಆದ ಓ ಶ್ರೀಹರಿಯೇ, ನಿನಗೆ ನಮೋ ನಮಃ. ಕಮಲಹಸ್ತನು, ಕಮಲಾಪತಿಯು, ಮತ್ಸ್ಯಾದಿ ರೂಪಧರನು, ಕೌಸ್ತುಭ ಮಣಿರಂಜಿತವಾದ ವಕ್ಷಸ್ಥಳವುಳ್ಳವನು ಆದ ನಿನಗೆ ನಮೋ ನಮಃ. ವೇದಾಂತ ವೇದ್ಯನು, ಶ್ರೀವತ್ಸಲಾಂಛನವನ್ನು ತಾಳಿರುವವನು, ಸಕಲ ಸದ್ಗುಣ ಸ್ವರೂಪನು, ಸಗುಣನು, ಗುಣರಹಿತನು ಆದ ನಿನಗೆ ನಮಸ್ಕಾರವು. ಪದ್ಮನಾಭನು, ಪಾಂಚಜನ್ಯ ಶಂಖವನ್ನು ಧರಿಸಿದವನು, ವಸುದೇವ ಸುತನು, ತಾಯಿಯಾದ ದೇವಕೀ ದೇವಿಗೆ ಆನಂದವನ್ನು ಉಂಟುಮಾಡಿದವನು ಆದ ಎಲೈ ಶ್ರೀಕೃಷ್ಣನೇ, ನಿನಗೆ ನಮಸ್ಕೃತಿಯು. ಪ್ರದ್ಯುಮ್ನನು, ಅನಿರುದ್ಧನು, ಕಂಸ ವಿನಾಶಕನು, ಚಾಣೂರ ಮರ್ಧಕನು, ದಾಮೋದರನು, ಋಷಿಕೇಶನು, ಗೋವಿಂದನು, ಅಚ್ಯುತನು, ಮಾಧವನು, ಉಪೇಂದ್ರನು, ಕೈಟಭಾಸುರನನ್ನು ಸಂಹರಿಸಿದವನು, ಮಧು ಸಂಹಾರಿಯು, ಅಧೋಕ್ಷಜನು ಆದ ಓ ಪರಮಾತ್ಮನೇ, ನಿನಗೆ ನಮೋ ನಮಃ. ನಾರಾಯಣನಾಗಿ ಮಾನವರ ಅಜ್ಞಾನವನ್ನು ಕಳೆಯುವವನು, ನರಕಾಸುರನನ್ನು ಧ್ವಂಸಗೊಳಿಸಿದವನು, ಪಾಪಗಳನ್ನು ಪರಿಹರಿಸುವವನು, ವಾಮನಾವತಾರಿಯು, ಶ್ರೀಹರಿಯು, ಶೌರಿಯು ಆದ ಓ ದೇವ, ನಿನಗೆ ನಮಸ್ಕಾರವು. ಅನಂತನು, ಅನಂತ ಶಯನನು, ರುಕ್ಮಿಣೀಪತಿಯು, ರುಕ್ಮಿಯ ಗರ್ವವನ್ನು ಅಡಗಿಸುವನು ಆದ ನಿನಗೆ ನಮೋ ನಮಃ. ಶಿಶುಪಾಲ ಸಂಹಾರಕನು, ದಾನವಾರಿಯು, ಮುಕುಂದನು, ಪರಮಾನಂದ ಸ್ವರೂಪನು, ನಂದಗೋಪನಿಗೆ ಅತ್ಯಂತ ಪ್ರಿಯನು ಆದ ಓ ದೇವದೇವ, ನಿನಗೆ ನಮೋ ನಮೋ. ಓ ಪುಂಡರೀಕಾಕ್ಷ, ನಿನಗೆ ನಮಸ್ಕಾರವು. ಹಿರಣ್ಯಕಶಿಪುವೆ ಮೊದಲಾದ ದಾನವೇಂದ್ರರನ್ನು ಸಂಹರಿಸಿದವನು, ಗೋಪಾಲ ಸ್ವರೂಪನು, ವೇಣುಗಾನ ವಿಶಾರದನು ಆದ ಓ ಕೃಷ್ಣಸ್ವಾಮಿಯೇ, ನಿನಗೆ ನಮಸ್ಕಾರವು. ಗೋಪಿಯರಿಗೆ ಪ್ರಿಯಕರನು, ಕೇಶಿ ದಾನವ ನಾಶಕನು, ಗೋವರ್ಧನ ಪರ್ವತವನ್ನೆತ್ತಿ ಹಿಡಿದವನು, ಬಲರಾಮನು, ರಘುರಾಮನು ಆದ ನಿನಗೆ ನಮೋ ನಮೋ. ಓ ರಾಮ, ಎಲೈ ರಾವಣಾರಿಯೇ, ವಿಭೀಷಣನಿಗೆ ಶರಣ್ಯನಾದ ಓ ಪ್ರಭುವೆ, ಜನ್ಮವಿಲ್ಲದವನು, ವಿಜಯ ಸ್ವರೂಪನು, ರಣವಿಚಕ್ಷಣನು ಆದ ನಿನಗೆ ನಮಸ್ಕಾರವು. ಕಣದಿಂದ ಮೊದಲುಗೊಂಡು ಕಲ್ಪಗಳವರೆಗಣ ಕಾಲಸ್ವರೂಪನಾಗಿ ನಾನಾ ರೂಪಗಳನ್ನು ತಳೆಯುವವನಾಗಿ ಶಾರಂಗಪಾಣಿಯು, ಗದಾಧರನು, ಚಕ್ರಧರನು, ದೈತ್ಯ ಸಮೂಹವನ್ನು ನಿರ್ಮೂಲಗೊಳಿಸುವವನು ಆದ ನಿನಗೆ ನಮಸ್ಕಾರವು. ಬಲಾಧಿಕನು, ಬಲಭದ್ರ ಸ್ವರೂಪನು, ಬಲಾಸುರ ವೈರಿಯು, ಸತ್ವಗುಣ ಪ್ರಧಾನನು, ಬಲಿಚಕ್ರವರ್ತಿಯು ನಡೆಸಿದ ಮಹಾಯಜ್ಞವನ್ನು ಮಥನ ಮಾಡಿದವನು, ಭಕ್ತರಿಗೆ ವರಪ್ರದನಾದವನು ಆದ ಓ ನಾರಾಯಣನೇ, ನಿನಗೆ ನಮಸ್ಕಾರವು. ಹಿರಣ್ಯಕಶಿಪುವಿನ ವಕ್ಷಸ್ಥಳವನ್ನು ಸೀಳಿದವನು, ರಣಪ್ರಿಯನು, ಬ್ರಹ್ಮಣ್ಯ ದೇವನು, ಗೋಬ್ರಾಹ್ಮಣರಿಗೆ ಹಿತವನ್ನು ಉಂಟುಮಾಡುವವನು ಆದ ನಿನಗೆ ನಮಸ್ಕಾರವು. ಚೋದನಾ ಲಕ್ಷಣವಾದ ಅರ್ಥವುಳ್ಳ ಧರ್ಮದ ಸ್ವರೂಪನಾಗಿರುವವನು, ಸತ್ವಗುಣ ಪ್ರಧಾನನು, ಸಹಸ್ರ ಶಿರಸ್ಸುಗಳುಳ್ಳವನು, ಪರಮ ಪುರುಷನು, ಪರಾತ್ಪರನು ಆದ ಓ ಭಗವಂತ, ನಿನಗೆ ನಮೋ ನಮೋ. ಸಹಸ್ರಾಕ್ಷನು, ಸಹಸ್ರಪಾದನು, ಸಹಸ್ರ ಕಿರಣನಾದ ಸೂರ್ಯ ಸ್ವರೂಪನು, ಸಹಸ್ರ ಮೂರ್ತಿಯು, ಶ್ರೀಕಾಂತನು, ಯಜ್ಞಪುರುಷನು ಆದ ನಿನಗೆ ನಮಸ್ಕಾರವು. ವೇದ ವೇದಾಂತ ಪ್ರತಿಪಾದ್ಯನಾದ ಪರಬ್ರಹ್ಮ ಸ್ವರೂಪವುಳ್ಳವನು, ವೇದಗಳಿಗೆ ಅತ್ಯಂತ ಪ್ರಿಯನು, ವೇದಗಳ ವಿಷಯದಲ್ಲಿ ಅತ್ಯಂತ ಪ್ರೀತಿಯುಳ್ಳವನು, ವೇದ ಸ್ವರೂಪನು, ವೇದಗಳನ್ನು ಶಿಷ್ಯರಿಗೆ ವಿಭಾಗ ಮಾಡಿ ಅನುಗ್ರಹಿಸಿದ ಶ್ರೀ ವೇದವ್ಯಾಸ ಮುನಿ ಸ್ವರೂಪನು, ಸದಾಚಾರ ಮಾರ್ಗದರ್ಶಕನು ಆದ ನಿನಗೆ ನಮಸ್ಕಾರವು. ವೈಕುಂಠನೇ ನೀನಾಗಿ ವೈಕುಂಠ ಲೋಕದಲ್ಲಿ ನೆಲೆಸಿರುವವನಾಗಿ ವಿಷ್ಟರ ಶ್ರವಸನು,
ಗರುಡ ವಾಹನನು ಆದ ನಿನಗೆ ನಮೋ ನಮಃ. ಓ ವಿಶ್ವಕ್ಸೇನನೆ, ಜಗನ್ಮಯನು, ಜನಾರ್ದನನು, ತ್ರಿವಿಕ್ರಮನು, ಸತ್ಯಪ್ರಿಯನು, ಸತ್ಯ ಸ್ವರೂಪನು ಆಗಿರುವ ನಿನಗೆ ನಮಸ್ಕಾರವು. ಕೇಶವನು ಮಾಯೆಯು ಬ್ರಹ್ಮದಿಂದ ಅಂದರೆ ವೇದದಿಂದ ಸ್ತೋತ್ರಗೈಸಿಕೊಳ್ಳುವವನು, ತಪೋರೂಪನಾಗಿ ವಿವಿಧ ತಪಸ್ಸುಗಳಿಗೆ ಫಲಗಳನ್ನು ಅನುಗ್ರಹಿಸುವವನು ಆದ ನಿನಗೆ ನಮಸ್ಕಾರವು. ಸ್ತುತ್ಯನು, ಸ್ತುತಿ ಸ್ವರೂಪನು, ಭಕ್ತರೆಸಗುವ ಸ್ತುತಿಗಳಲ್ಲಿ ಅತ್ಯಂತ ಪ್ರೇಮವುಳ್ಳವನು, ಶ್ರುತಿ ರೂಪನು ಆಗಿ ನೀನೇ ಆಗಿ ಶ್ರುತ್ಯುಕ್ತವಾದ ಸದಾಚಾರಗಳಲ್ಲಿ ಅತ್ಯಂತ ಪ್ರೀತಿ ಇರುವವನು ಆದ ನಿನಗೆ ನಮಸ್ಕಾರವು. ಅಂಡಜ, ಸ್ವೇದಜ, ಜರಾಯುಜ, ಉದ್ಭಿಜ್ಜಗಳೆಂಬ ಚತುರ್ವಿಧ ಭೂತಗಳ ಸ್ವರೂಪನಾಗಿರುವ ನಿನಗೆ ನಮಸ್ಕಾರವು. ಎಲೈ ಪ್ರಭುವೆ, ನೀನು ದೇವತೆಗಳಲ್ಲೆಲ್ಲ ಶ್ರೇಷ್ಠನಾದ ದೇವೇಂದ್ರನ ಸ್ವರೂಪನಾಗಿರುವೆ. ಗ್ರಹಗಳಲ್ಲೆಲ್ಲ ಅತ್ಯುತ್ತಮವಾದ ಸೂರ್ಯ ಗ್ರಹವೇ ನೀನಾಗಿರುವೆ. ಸಮಸ್ತ ಲೋಕಗಳಲ್ಲಿಯೂ ನೀನು ಸತ್ಯಲೋಕವಾಗಿರುವುದಲ್ಲದೆ ಸಪ್ತ ಸಾಗರಗಳಲ್ಲಿ ಕ್ಷೀರಸಾಗರವಾಗಿರುವೆ. ದೇವದೇವ, ನದಿಗಳಲ್ಲಿ ನೀನು ದೇವಗಂಗಾ ನದಿಯಾಗಿರುವೆ. ಸರೋವರಗಳಲ್ಲಿ ಮಾನಸ ಸರೋವರವಾಗಿರುವೆ. ಸಕಲ ಶೈಲಗಳಿಗೂ ಮಿಗಿಲಾದ ಹಿಮಶೈಲವೇ ನೀನಾಗಿರುವೆ. ಗೋವುಗಳಲ್ಲಿ ಶ್ರೇಷ್ಠವಾದ ಕಾಮಧೇನುವು ನೀನು. ಲೋಹಗಳಲ್ಲೆಲ್ಲ ಉತ್ತಮವಾದ ಸುವರ್ಣವು, ಶಿಲೆಗಳಲ್ಲಿ ಸ್ಫಟಿಕ ಶಿಲೆಯು, ಪುಷ್ಪಗಳಲ್ಲಿ ನೀಲೋತ್ಪಲವು, ವೃಕ್ಷಗಳಲ್ಲಿ ತುಳಸಿಯು ನೀನೆ. ಪೂಜ್ಯವಾದ ಸಮಸ್ತ ಶಿಲೆಗಳಲ್ಲಿ ಉತ್ತಮವೆನಿಸಿದ ಶಾಲಗ್ರಾಮ ಶಿಲೆಯು ನೀನೆ. ಮುಕ್ತಿ ಕ್ಷೇತ್ರಗಳಲ್ಲಿ ಕಾಶಿಯು, ತೀರ್ಥಗಳಲ್ಲಿ ಪ್ರಯಾಗವು ನೀನೇ ಆಗಿರುವೆ. ಬಣ್ಣಗಳಲ್ಲಿ ಬಿಳಿಯ ಬಣ್ಣವು, ವಿಪಾತ್ತುಗಳಲ್ಲಿ ಬ್ರಾಹ್ಮಣನು, ಪಕ್ಷಿಗಳಲ್ಲಿ ಗರುಡನು, ವ್ಯವಹಾರಗಳಲ್ಲಿ ವಾಕ್ಕು ನೀನೇ ಆಗಿರುವೆ. ಎಲೈ ಸ್ವಾಮಿಯೇ, ವೇದಗಳಲ್ಲಿ ಬಹುಮುಖ್ಯ ಭಾಗವಾದ ಉಪನಿಷತ್ತಿನ ಸ್ವರೂಪವೇ ನೀನು. ಮಂತ್ರಗಳಿಗೆಲ್ಲ ಆದಿಯಾದ ಪ್ರಣವ ಅಂದರೆ ಓಂಕಾರ ಸ್ವರೂಪನು ನೀನೆ. ಅಕ್ಷರಗಳಲ್ಲೆಲ್ಲ ಅವ್ಯಕ್ತವಾದ ಆದ್ಯಕ್ಷರವಾದ ಆಕಾರವು, ಯಾಜ್ಞಿಕರೆಲ್ಲರಿಗೂ ಸೋಮ ಸ್ವರೂಪನು ನೀನೇ ಆಗಿರುವೆ. ವ್ರತ ವ್ರತ ತಪನಶೀಲರಾದವರಲ್ಲಿ ತಪನಶೀಲರಾದವರಲ್ಲಿ ನೀನೇ ಯಜ್ಞೇಶ್ವರನಾಗಿರುವೆ. ಕ್ಷಮಾಶೀಲರಾದವರಿಗೆ ನೀನೇ ಕ್ಷಮಾರೂಪನಾಗಿರುವೆ. ಧಾತೃಗಳಲ್ಲೆಲ್ಲ ಉತ್ತಮನ್ನಿಸಿದ ಪರ್ಜನ್ಯ ದೇವನು ನೀನೆ. ಅಲ್ಲದೆ ಪವಿತ್ರಗಳಾದ ಸಮಸ್ತಕ್ಕೂ ನೀನೇ ಪಾವಿತ್ರ್ಯವನ್ನು ಉಂಟು ಮಾಡುವ ಶ್ರೇಷ್ಠನು. ಸಮಸ್ತ ಶಸ್ತ್ರಗಳಲ್ಲಿಯೂ ಉತ್ತಮ ಶಸ್ತ್ರವಾದ ಧನುಸ್ಸು ನೀನು. ವೇಗವತ್ತುಗಳಾದ ಭೂತಗಳಲ್ಲಿ ನೀನೇ ವಾಯು ಸ್ವರೂಪನು. ಇಂದ್ರಿಯ ವರ್ಗಗಳಲ್ಲಿ ಉತ್ತಮೇಂದ್ರಿಯರಾದ ಮನಸ್ಸೇ ನೀನಾಗಿರುವೆ. ಅಭಯಗಳಲ್ಲೆಲ್ಲ ನೀನೇ ಹಸ್ತವಾಗಿರುವೆ. ನೀನು ಅಭಯಹಸ್ತವನ್ನು ನೀಡಿದರೆ ಸಾಕು, ಭಕ್ತನ ಉದ್ಧಾರವಾಯಿತೆಂದು ಹೇಳಬೇಕಾಗಿರುವುದಿಲ್ಲ. ನೀನೇ ಎಲ್ಲೆಡೆಗಳಲ್ಲಿಯೂ ವ್ಯಾಪಿಸಬಲ್ಲವುಗಳಲ್ಲಿ ಉತ್ತಮವಾದ ಆಕಾಶವಾಗಿರುವೆ. ಆತ್ಮರಿಗೆಲ್ಲ ನೀನೇ ಪರಮಾತ್ಮನಾಗಿರುವೆ. ದೇವ, ಸಮಸ್ತ ದೈನಂದಿನ ಕಾರ್ಯಕರ್ಮಗಳಲ್ಲಿ ನೀನೇ ಸಂಧ್ಯೋಪಾಸನ ಕರ್ಮ ಸ್ವರೂಪನಾಗಿರುವೆ. ಯಾಗಗಳಲ್ಲಿ ಅಶ್ವಮೇಧ ಯಾಗವು, ದಾನಗಳಲ್ಲಿ ಅಭಯ ದಾನವು, ಲಾಭಗಳಲ್ಲಿ ಪುತ್ರ ಲಾಭವು, ಋತುಗಳಲ್ಲಿ ವಸಂತವು ನೀನೇ ಆಗಿರುವೆ. ಯುಗಗಳಲ್ಲಿ ಆದಿಯುಗವಾದ ಕೃತಯುಗವು, ತಿಥಿಗಳಲ್ಲಿ ಅಮಾವಾಸ್ಯ ತಿಥಿಯು, ನಕ್ಷತ್ರಗಳಲ್ಲಿ ಪುಷ್ಯ ನಕ್ಷತ್ರವು, ಪರ್ವಗಳಲ್ಲಿ ಸಂಕ್ರಮಣವು, ಯೋಗಗಳಲ್ಲಿ ಪ್ರತಿಪಾತವು, ಕಣಗಳಲ್ಲಿ ದರ್ಭೆಯು, ಸಮಸ್ತ ಉದ್ಯೋಗಗಳಲ್ಲಿ ಮೋಕ್ಷೋದ್ಯಮವು ನೀನೇ ಆಗಿರುವೆ. ಪ್ರಭುವೆ, ನೀನು ಎಲ್ಲ ಬಗೆಯ ಬುದ್ಧಿಗಳಲ್ಲಿ ಧರ್ಮಬುದ್ಧಿ ಸ್ವರೂಪನು. ಸಮಸ್ತ ವೃಕ್ಷಗಳಲ್ಲಿಯೂ ಅಶ್ವತ್ಥ ವೃಕ್ಷವು, ಲತೆಗಳಲ್ಲಿ ಸೋಮಲತೆಯೂ ಆಗಿರುವೆ. ಪವಿತ್ರಗಳಾದ ಎಲ್ಲ ಬಗೆಯ ಸಾಧನಗಳಲ್ಲಿ ನೀನು ಪ್ರಾಣಾಯಾಮ ಸಾಧನವು. ಸಮಸ್ತ ಶಿವಲಿಂಗಗಳಲ್ಲಿಯೂ ನೀನೇ ಸರ್ವಾಭೀಷ್ಟಪ್ರದವಾಗಿ ಕಾಶಿ ಕ್ಷೇತ್ರದಲ್ಲಿ ಬೆಳಗುತ್ತಿರುವ ಶ್ರೀಮದ್ ವಿಶ್ವೇಶ್ವರ ಲಿಂಗವು. ಸ್ನೇಹಿತರಲ್ಲಿ ನೀನೇ ಅತ್ಯುತ್ತಮಳಾದ ಭಾರ್ಯಾ ಸ್ವರೂಪನು, ಬಂಧುಗಳಲ್ಲಿ ಧರ್ಮವು ಆಗಿರುವೆ. ಓ ನಾರಾಯಣ, ಈ ಚರಾಚರ ಪ್ರಪಂಚದಲ್ಲಿ ನಿನ್ನನ್ನುಳಿದು ಬೇರಾವುದೂ ಇರುವುದಿಲ್ಲ. ನೀನೇ ಸಮಸ್ತವೂ ಆಗಿರುವೆ. ದೇವದೇವ, ತಾಯಿ, ತಂದೆ, ಮಗ, ಸಂಪತ್ತು, ಮಹಾಧನ, ಸರ್ವ ಸೌಖ್ಯಗಳು, ಆಯಸ್ಸು, ಜೀವನದ ಪ್ರಭು ಎಲ್ಲವೂ ನೀನೇ ಆಗಿರುವೆ. ಎಲ್ಲಿ ನಿನ್ನ ಹೆಸರು ಕೇಳಿಬರುವುದೋ ಅದೇ ಸತ್ಕಥೆಯು. ನಿನ್ನ ಅಡಿಗಳಲ್ಲಿ ನಟ್ಟ ಮನಸ್ಸೇ ಮನಸ್ಸು. ನಿನಗೆ ಅರ್ಪಿಸಲೋಸುಗುವೆ ಕೈಗೊಂಡ ಕರ್ಮವೇ ಸತ್ಕರ್ಮವು. ನಿನ್ನ ಸ್ಮರಣೆಯನ್ನು ಅಹರ್ನಿಶವೂ ಮಾಡುವುದೇ ತಪಸ್ಸು. ಎಲೈ ಸ್ವಾಮಿಯೇ, ನಿನ್ನ ಆರಾಧನೆಗಾಗಿ ವ್ಯಯ ಮಾಡುವ ಧನಿಕರ ಧನವೇ ಶುದ್ಧವಾದ ಧನವೆನಿಸುತ್ತದೆ. ನಿನ್ನನ್ನು ಪೂಜಿಸಲು ವಿನಿಯೋಗಿಸುವ ಕಾಲವೇ ಒಳ್ಳೆಯ ಕಾಲವೆನಿಸುತ್ತದೆ. ಎದುವರೆಗೆ ಪರಮೇಶ್ವರನಾದ ನೀನು ಹೃದಯದಲ್ಲಿ ನೆಲೆಸಿರುವೆಯೋ ಅದುವರೆಗೆ ಜೀವಿಸಿರುವುದೇ ಜೀವಿತವೆನಿಸುವುದು. ಎಲೈ ಪರಮಾತ್ಮನೇ, ನಿನ್ನ ಪಾದೋದಕ ಸೇವನದಿಂದ ಸಮಸ್ತ ರೋಗಗಳು ಪ್ರಶಾಂತಗೊಳ್ಳುತ್ತವೆ. ಓದಿ ಗೋವಿಂದ, ನಿನ್ನ ವಾಸುದೇವ ನಾಮ ಸಂಕೀರ್ತನವನ್ನು ಮಾಡಿದೊಡನೆಯೇ ಬಹು ಜನ್ಮಗಳಿಂದ ಅರ್ಜಿಸಿದ್ದ ಪಾಪಗಳೆಲ್ಲವೂ ಕೂಡಲೇ ಲಯಿಸಿ ಹೋಗುತ್ತವೆ. ಆಹಾ, ಮಾನವರಿಗೆ ಅದೆಷ್ಟು ಮಹಾಮೋಹವು ಮುತ್ತಿಕೊಂಡಿರುವುದು, ಅದೆಷ್ಟು ಪ್ರಮಾದಗೊಳ್ಳುವರು. ವಾಸುದೇವನಾದ ನಿನ್ನನ್ನು ಅನಾದರಿಸಿ ಅನ್ಯ ದೇವರುಗಳನ್ನು ಮೆಚ್ಚಿಸಲು ಶ್ರಮಪಡುತ್ತಾರೆಯಲ್ಲ. ದಾಮೋದರನಾದ ನಿನ್ನನ್ನು ಸ್ತುತಿಸುವುದೇ ಮಾನವನಿಗೆ ಪರಮ ಮಾಂಗಲ್ಯವು.
ಅದೇ ಇದೇ ಅಮೂಲ್ಯವಾದ ಧನವು, ಇದೇ ಜೀವಿತದ ಫಲವು. ಅಧೋಕ್ಷಜನಾದ ನಿನ್ನನ್ನುಳಿದ ಧರ್ಮವಾಗಲಿ, ನಾರಾಯಣನಾದ ನಿನಗಿಂತಲೂ ಬೇರೆಯಾದ ಅರ್ಥವಾಗಲಿ, ಕೇಶವನಾದ ನಿನಗಿಂತಲೂ ಮೀರಿದ ಕಾಮವಾಗಲಿ, ಶ್ರೀಹರಿಯಾದ ನಿನ್ನನ್ನುಳಿದ ಅಪವರ್ಗ ಅಂದರೆ ಮೋಕ್ಷವಾಗಲಿ ಏನೂ ಇರುವುದಿಲ್ಲವು. ಒಡೆಯ ವಾಸುದೇವನಾದ ನಿನ್ನನ್ನು ಸ್ಮರಿಸದಿರುವುದೇ ಮಾನವನಿಗೆ ಪುನರ್ಜನ್ಮಕ್ಕೆ ಕಾರಣವು. ಇದೇ ಮಹತ್ತರವಾದ ಹಾನಿಯು, ದೌರ್ಭಾಗ್ಯವು ಅದೇ. ಶ್ರೀಹರಿಯಾದ ನಿನ್ನ ಆರಾಧನೆಯು ಮಾನವನಿಗೆ ಏನೇನನ್ನು ಉಂಟು ಮಾಡಿಕೊಡದು. ಪುತ್ರ ಮಿತ್ರ ಕಳತ್ರ ಧನ ರಾಜ್ಯ ಸ್ವರ್ಗ ಕಡೆಗೆ ಮೋಕ್ಷ ಎಲ್ಲವೂ ನಿನ್ನ ಆರಾಧನೆಯಿಂದಲೇ ದೊರಕುತ್ತದೆ. ಶ್ರೀ ಹರಿಪೂಜನವು ಸಮಾನವನ ಪಾಪಗಳನ್ನು ಕಳೆದು ವ್ಯಾಧಿಗಳನ್ನು ಧ್ವಂಸಗೊಳಿಸಿ ಆದಿಗಳನ್ನು ನಿರ್ಮೂಲಗೊಳಿಸುವುದೇ ಅಲ್ಲದೆ ಧರ್ಮವನ್ನು ಬೆಳೆಸಿ ಬಹುಬೇಗನೆಯೇ ಇಷ್ಟಾರ್ಥವನ್ನು ಈಡೇರಿಸುತ್ತದೆ. ಎಲೈ ದೇವೇಶ್ವರನೇ, ಭಗವಂತನಾದ ನಿನ್ನ ಚರಣ ದ್ವಂದ್ವಗಳಲ್ಲಿ ತದೇಕಾಯತ್ತವೆನಿಸಿದ ಧ್ಯಾನವೇ ಉತ್ತಮೋತ್ತಮವಾದುದು. ಇದನ್ನು ಪ್ರಸಂಗವಶದಿಂದ ಪಾಪಿಗಳಾದವರು ಆಚರಿಸಿದರೆ ಆತ್ಮಹಿತವೆನಿಸುವುದು. ಬಳಿಯಲ್ಲಿಯೇ ಮುತ್ತಿಕೊಂಡು ಕೋಟಲೆಗೊಳಿಸುವ ಎಲ್ಲ ಬಗೆಯ ಪಾಪಗಳು ಪಾಪಿಯಾದವನು ಒಂದೇ ಮನಸ್ಸಿನಿಂದ ಶ್ರೀಹರಿಯಾದ ನಿನ್ನ ಧ್ಯಾನದಲ್ಲಿ ತೊಡಗಿದೊಡನೆಯೇ ಪರಿಹಾರವಾಗುವವು. ಪ್ರಮಾದ ವಶದಿಂದಾದರೂ ಸೋಕಿದೊಡನೆಯೇ ಬೆಂಕಿಯ ಕಿಡಿಯು ಹೇಗೆ ಸುಡುತ್ತದೆಯೋ ಹಾಗೆಯೇ ಒಮ್ಮೆಯಾದರೂ ತುಟಿಗಳು ಅಲುಗಿ ಬಾಯಿಂದ ಬಂದೊಡನೆಯೇ ಶ್ರೀಹರಿಯಾದ ನಿನ್ನ ದಿವ್ಯ ನಾಮವು ಪಾಪಗಳನ್ನು ಹರಿಸುತ್ತದೆ. ಯಾವನು ಕಮಲಾಕಾಂತನಾದ ನಿನ್ನಲ್ಲಿ ಮನಸ್ಸನ್ನು ನಿಶ್ಚಲಗೊಳಿಸಿ ಒಂದು ಕ್ಷಣಕಾಲ ಧ್ಯಾನಿಸುವನೋ ಅವನಲ್ಲಿ ಲಕ್ಷ್ಮಿಯು ನೆಲೆಯಾಗಿ ನಿಲ್ಲುವಳು. ಎಲೈ ನಾರಾಯಣನೇ, ನಿನ್ನ ಪಾದತೀರ್ಥವನ್ನು ಸೇವಿಸುವುದೇ ಶ್ರೇಷ್ಠವಾದ ಧರ್ಮವು, ಉತ್ತಮ ತಪವು, ಪವಿತ್ರ ತೀರ್ಥ ಸೇವನೆಯೂ ಆಗಿರುತ್ತದೆ. ಎಲೈ ಯಜ್ಞಪುರುಷನೇ, ನಿನಗೆ ನಿವೇದಿಸಿದ್ದನ್ನು ಸೇವಿಸುವ ಬಹುಬುದ್ಧಿವಂತನಾದ ಮಾನವನು ಯಾಗವನ್ನೆಸಗಿ ಪುರೋಡಾಶವನ್ನು ಸೇವಿಸಿದಂತೆಯೇ ಸರಿ. ಯಾವ ಮಾನವನು ನಿನ್ನ ಪಾದೋದಕವನ್ನು ಶಂಖದಲ್ಲಿ ಎರಿಸಿಕೊಂಡು ಸ್ನಾನ ಮಾಡುವನೋ ಅವನೇ ಯಜ್ಞವನ್ನು ಮಾಡಿ ಅವಭೃತ ಸ್ನಾನವನ್ನು ಆಚರಿಸಿದವನೆನಿಸುವನು. ಗಂಗಾ ಜಲದಲ್ಲಿ ಮಿಂದ ಪುಣ್ಯಾತ್ಮನು ಅವನೇ. ಯಾವನು ನಿನ್ನ ಸ್ವರೂಪವನ್ನೇ ಒಳಗೊಂಡ ಸಾಲಗ್ರಾಮ ಶಿಲೆಯನ್ನು ತುಳಸಿ ದಳಗಳಿಂದ ಪೂಜಿಸುವನೋ ಅವನು ಸ್ವರ್ಗಲೋಕದಲ್ಲಿ ಪಾರಿಜಾತ ಪುಷ್ಪಮಾಲಿಕೆಗಳಿಂದ ಪೂಜೆಗೊಳ್ಳುತ್ತಾನೆ. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೇ ಆಗಲಿ ಹರಿಹರರೇ ಆಗಲಿ ಯಾರು ವಿಷ್ಣು ಭಕ್ತಿ ಸಂಪನ್ನರಾಗಿರುವರೋ ಅವರೇ ಸರ್ವೋತ್ತಮರೆನಿಸುವರು. ಪರಮಾತ್ಮ ಅಂಗಾಂಗಗಳಲ್ಲಿ ಗೋಪಿ ಚಂದನದಿಂದ ಶಂಖ ಚಕ್ರಾದಿ ಚಿಹ್ನೆಗಳನ್ನು ಚಿತ್ರಿಸಿಕೊಂಡು ಶಿರಸ್ಸಿನಲ್ಲಿ ತುಳಸಿ ದಳವನ್ನು ತಾಳಿದ ತರುವಾಯ ಆ ಮಾನವನಿಗೆ ಪಾಪ ಲೇಪವೆತ್ತ. ಪ್ರತಿದಿನವೂ 12 ಬಗೆಯ ಸಾಲಗ್ರಾಮ ಶಿಲೆಗಳನ್ನು ಅರ್ಚಿಸಿ ದ್ವಾರಕೆಯ ಚಕ್ರ ಚಿಹ್ನೆಯನ್ನೊಳಗೊಂಡ ಮಾನವೋತ್ತಮರು ವೈಕುಂಠ ಲೋಕದಲ್ಲಿ ಪೂಜೆಗೊಳ್ಳುತ್ತಾರೆ. ಯಾರ ಮನೆಯಲ್ಲಿ ಪ್ರತಿನಿತ್ಯವೂ ತುಳಸಿ ವೃಕ್ಷವು ಪೂಜಿಸಲ್ಪಡುವುದು ಅವರ ಮನೆಯನ್ನು ಯಮಕಿಂಕರರು ಪ್ರವೇಶಿಸುವುದಿಲ್ಲವು. ಗೋಪಿ ಚಂದನದಿಂದ ಹಣೆಯಲ್ಲಿ ಶ್ರೀಹರಿಯಾದ ನಿನ್ನ ದಿವ್ಯನಾಮವನ್ನು ಧರಿಸಿ ತುಳಸಿ ಹಾರವನ್ನು ಕೊರಳಲ್ಲಿ ತಾಳಿರುವ ಮಾನವನನ್ನು ಯಮಕಿಂಕರರು ತೊಡುವುದಿಲ್ಲವು. ಯಾರ ಮನೆಯಲ್ಲಿ ಗೋಪಿ ಚಂದನ ತುಳಸಿ ಶಂಖ ಚಕ್ರ ಸಹಿತವಾದ ಶಾಲಗ್ರಾಮ ಶಿಲೆ ಈ 5 ಇರುವವೋ ಅವರಿಗೆ ಪಾಪ ಭಯವೆಲ್ಲಿಯದು. ವಿಷ್ಣು ಸ್ಮರಣೆಯಿಲ್ಲದೆ ಕಳೆದು ಹೋದ ಮುಹೂರ್ತಗಳು ಕ್ಷಣಗಳು ಕಾಷ್ಟಗಳು ನಿಮಿಷಗಳಲ್ಲಿಯೇ ಮಾನವನು ಪಾಪಗಳಿಂದ ಮೋಸ ಹೋಗುವನು. ಬೆಂಕಿಯ ಬೆಂಕಿಯ ಕಿಡಿಯಂತೆ ಜ್ವಲಿಸುವ ಶ್ರೀಹರಿ ಎಂಬ ನಿನ್ನ ಎರಡಕ್ಷರದ ದಿವ್ಯ ನಾಮವೆತ್ತ ಭಕ್ತಿಯ ರಾಶಿಗಣೆಯಾದ ಮಹಾಪಾಪಗಳ ರಾಶಿಯೆತ್ತ ಶ್ರೀಹರಿನಾಮವನ್ನು ಉಚ್ಚರಿಸುತ್ತಲೇ ಪಾಪಗಳೆಲ್ಲವೂ ಭಸ್ಮವಾಗಿ ಹೋಗುವವು. ಗೋವಿಂದ ಪರಮಾನಂದ ಸ್ವರೂಪನು ಮುಕುಂದನು ಮಧುಸೂದನನು ಆದ ನಿನ್ನನ್ನುಳಿದು ನಾನು ಬೇರೊಂದು ದೈವವನ್ನು ಅರಿಯನಲ್ಲದೆ ಸ್ಮರಿಸುವುದೂ ಇಲ್ಲವು. ಶ್ರೀಹರಿಯೇ, ಪರಮಾತ್ಮನಾದ ನಿನ್ನನ್ನಲ್ಲದೆ ಬೇರಾವ ದೈವವನ್ನು ನಾನು ನಮಸ್ಕರಿಸುವುದಿಲ್ಲ, ಸ್ತುತಿಸುವುದಿಲ್ಲ, ಕಣ್ಣಿನಿಂದ ನೋಡುವುದಿಲ್ಲ, ಸ್ಪರ್ಶ ಮಾಡುವುದಿಲ್ಲ, ಬಳಿ ಸಾರುವುದಿಲ್ಲ. ಅಲ್ಲದೆ ಆ ದೈವವನ್ನು ಕುರಿತು ಭಕ್ತಿ ಗೀತಗಳನ್ನು ಹಾಡುವುದೂ ಇಲ್ಲ. ಜಲ ಸ್ಥಳ ಪಾತಾಳ ಗಾಳಿ ಬೆಂಕಿ ಬೆಟ್ಟ ವಿದ್ಯಾಧರರು ಅಸುರರು ಸುರರು ಕಿನ್ನರರು ನರರು ವಾನರರು ಹುಲ್ಲು ಹೆಣ್ಣು ಕಲ್ಲು ಮರ ಬದೆ ಬಳ್ಳಿ ಮುಂತಾದ ಎಲ್ಲವುಗಳಲ್ಲಿಯೂ ಮೇಘ ಶ್ಯಾಮಳ ವರ್ಣನು ಶ್ರೀವತ್ಸಲಾಂಛನ ಸಹಿತನು ಆದ ನಿನ್ನನ್ನೇ ನೋಡುವೆನು. ಎಲೈ ಮಹಾವಿಷ್ಣುವೆ, ಸಮಸ್ತ ಭೂತಗಳ ಹೃದಯಾಂತರ್ಯಾಮಿಯೂ ನೀನೆ, ಸರ್ವವೂ ಪ್ರತ್ಯಕ್ಷವಾದ ಸಾಕ್ಷಿಯೂ ನೀನೆ. ನನ್ನ ಒಳಗಾಗಲಿ ಹೊರಗಾಗಲಿ ಎಲ್ಲಿಯೇ ಆಗಲಿ ಸರ್ವವ್ಯಾಪಿಯಾದ ನಿನ್ನನ್ನುಳಿದು ಮತ್ತೇನನ್ನು ನಾನು ಕಾಣೆನು. ಅಯ್ಯ ಶಿವಶರ್ಮನೆ, ಆ ಧ್ರುವಕುಮಾರನು ಈ ಪ್ರಕಾರವಾಗಿ ಆ ದೇವದೇವನನ್ನು ಸ್ತುತಿಸಿ ಸುಮ್ಮನಾದನು. ಷಡ್ಗುಣೈಶ್ವರ್ಯ ಸಂಪನ್ನನಾದ ವಿಷ್ಣುವಾದರೋ ಪ್ರಸನ್ನ ದೃಷ್ಟಿಯುಳ್ಳವನಾಗಿ ಅವನನ್ನು ಕುರಿತು ಎಂತೆಂದನು. ಶ್ರೀ ಭಗವಂತನು ಹೇಳುತ್ತಾನೆ, ಮಗು ಧ್ರುವ, ವಿಶಾಲಾಕ್ಷನಾದ ನೀನು
ಸ್ಥಿರಬುದ್ಧಿಯುಳ್ಳವನು, ನಿರ್ದುಷ್ಟನೂ ಆಗಿರುವೆ. ನಿನ್ನ ಮನಸ್ಸಿನಲ್ಲಿರುವ ಇಷ್ಟಾರ್ಥವನ್ನು ನಾನು ಚೆನ್ನಾಗಿ ಅರಿತುಕೊಂಡಿದ್ದೇನೆ. ಸಮಸ್ತ ಭೂತಗಳು ಅನ್ನದಿಂದ ಸಂಭವಿಸುತ್ತವೆ. ಈ ಅನ್ನವಾದರೂ ಮಳೆಯಿಂದ ಆಗುವುದು. ಆ ಮಳೆಗೆ ಕಾರಣನಾದವನು ಸೂರ್ಯನು. ಅಯ್ಯ ಧ್ರುವನೇ, ನೀನು ಅಂಥ ಸೂರ್ಯದೇವನಿಗೂ ಆಧಾರ ಸ್ವರೂಪನಾಗಿ ವರ್ಧಿಸು. ಗಗನಾಂಗಣದಲ್ಲಿ ಭ್ರಮಿಸುತ್ತಿರುವ ಗ್ರಹ ನಕ್ಷತ್ರಗಳಿಗೂ ಸಮಸ್ತ ಜ್ಯೋತಿಷ್ ಚಕ್ರಕ್ಕೂ ನೀನು ಇನ್ನು ಮುಂದೆ ನೀನು ಆಧಾರನಾಗುವೆ. ನೀನು ಮೇಟಿ ನಕ್ಷತ್ರವಾಗಿ ಗಗನದಲ್ಲಿ ನೆಲೆಸಿ ವಾಯುಪಾಶಗಳಿಂದ ಸೆಳೆಯಲ್ಪಟ್ಟ ಜ್ಯೋತಿರ್ಗಣಗಳೆಲ್ಲವನ್ನು ಕಲ್ಪಾಂತದವರೆಗೂ ನಡೆಸುತ್ತಾ ಆ ಧ್ರುವ ಪದವಿಯಲ್ಲಿ ಪ್ರತಿಷ್ಠಿತನಾಗಿರು. ಎಲೈ ಧ್ರುವನೇ, ಪೂರ್ವದಲ್ಲಿ ನಾನು ಶ್ರೀ ಮಹಾದೇವನನ್ನು ಆರಾಧಿಸಿ ಆತನಿಂದ ಈ ಪದವಿಯನ್ನು ಅನುಗ್ರಹವಾಗಿ ಪಡೆದೆನು. ಹಾಗೆ ಸಂಪಾದಿಸಿದ ಈ ಪದವಿಯನ್ನು ನಾನು ಈ ನಿನ್ನ ತಪಸ್ಸಿಗೆ ಮೆಚ್ಚಿ ನಿನಗೆ ಕೊಟ್ಟಿರುವೆನು. ಕೆಲವರು 4 ಯುಗಗಳು, ಕೆಲವರು 1 ಮನ್ವಂತರವು ಸ್ಥಿರವಾಗಿರುತ್ತಾರೆ. ಆದರೆ ನೀನು ನನ್ನ ಅನುಗ್ರಹದಿಂದ ಈ ಪದವಿಯಲ್ಲಿ 1 ಕಲ್ಪಕಾಲ ಸ್ಥಿರವಾಗಿ ಆಳುತ್ತಿರು. ಇಂಥ ಪದವಿಯನ್ನು ಮನುಚಕ್ರವರ್ತಿಯಿಂದಲೂ ಪಡೆಯಲಾಗಲಿಲ್ಲವೆಂದ ಬಳಿಕ ಇತರ ಮಾನವರು ಪಡೆಯಲಹುದೇ? ಅಯ್ಯ ಧ್ರುವನೇ, ದೇವೇಂದ್ರಾದಿಗಳಿಗೂ ದುರ್ಲಭವಾದ ಈ ಪದವಿಯನ್ನು ನಿನ್ನದಾಗಿಸಿರುವೆನು. ವತ್ಸ, ನೀನೆಸಗಿದ ಈ ದಿವ್ಯ ಸ್ತೋತ್ರದಿಂದ ಸಂತೋಷಗೊಂಡಿರುವ ನಾನು ನಿನಗೆ ಮತ್ತೆ ಕೆಲವು ವರಗಳನ್ನು ಕೊಡುವೆನು. ನಿನ್ನ ತಾಯಿಯಾದ ಸುನೀತಿಯು ನಿನ್ನ ಬಳಿಯಲ್ಲಿಯೇ ವಾಸವಾಗಿರುತ್ತಾಳೆ. ಯಾವ ಮಾನವನು ನೀನು ಮಾಡಿರುವ ಈ ಉತ್ತಮ ಸ್ತೋತ್ರವನ್ನು 3 ಸಂಜೆಗಳಲ್ಲಿಯೂ ಪಠನ ಮಾಡುವನೋ ಅವನಿಗೆ ಒದಗುವ ಅಪಾಯಗಳೆಲ್ಲವೂ ಕ್ಷಯಿಸಿ ಹೋಗುತ್ತವೆ. ಈ ಸ್ತೋತ್ರವನ್ನು ಪಠಿಸುವವನ ಮನೆಯನ್ನು ಮಹಾಲಕ್ಷ್ಮಿಯು ತೊರೆಯುವುದಿಲ್ಲವಲ್ಲದೆ ಅವನಿಗೆ ಮಾತೃವಿಯೋಗವೂ ಆಗುವುದಿಲ್ಲ. ಅಲ್ಲದೆ ಬಂಧುಗಳೊಡನೆ ಕಲಹವು ಅವನಿಗೆ ಸಂಭವಿಸುವುದಿಲ್ಲವು. ಧ್ರುವನಾದ ನೀನೆಸಗಿದ ಈ ಪುಣ್ಯ ಸ್ತೋತ್ರವು ಮಹಾಪಾತಕಗಳನ್ನು ನಾಶಗೊಳಿಸುವಂತಹದು. ಈ ಸ್ತೋತ್ರ ಪಠನದಿಂದ ಬ್ರಹ್ಮಹತ್ಯೆ ಮಾಡಿದವರು ಪವಿತ್ರಗೊಳ್ಳುವರು ಎಂದ ಬಳಿಕ ಇತರ ಪಾಪಿಷ್ಠರ ವಿಷಯದಲ್ಲಿ ಹೇಳುವುದೇನು? ಈ ಸ್ತುತಿಯು ಮಹಾಪುಣ್ಯಗಳಿಗೆಲ್ಲ ತಾಯಿಯು, ಮಹಾ ಸಂಪತ್ತನ್ನು ಕೊಡುವಂಥದು, ಅಪರಿಮಿತವಾದ ಮಹಾವಿಘ್ನಗಳನ್ನು ಶಮನಗೊಳಿಸುವಂತಹದು, ಮಹಾವ್ಯಾಧಿಗಳನ್ನು ಪರಿಹರಿಸುವಂತಹದು. ನನ್ನಲ್ಲಿ ಅಚಲವಾದ ಭಕ್ತಿ ಇರುವ ನಿರ್ಮಲ ಚಿತ್ತರು ನನಗೆ ಪ್ರೀತಿಕರವಾದುದು, ಧ್ರುವಕೃತವಾದುದು ಆದ ಈ ಸ್ತೋತ್ರವನ್ನು ಜಪಿಸತಕ್ಕದ್ದು. ಈ ಸ್ತೋತ್ರವನ್ನು ಜಪಿಸುವುದರಿಂದ ಸಮಸ್ತ ತೀರ್ಥಗಳಲ್ಲಿಯೂ ಸ್ನಾನ ಮಾಡುವುದರಿಂದ ದೊರಕುವ ಸತ್ಫಲವು ದೊರಕುತ್ತದೆ. ನನಗೆ ಪ್ರಿಯವಾದ ಅನೇಕ ಸ್ತೋತ್ರಗಳಿರುವವಾದರೂ ಅವು ಧ್ರುವನಾದ ನೀನೆಸಗಿದ ಈ ಸ್ತೋತ್ರದ 16ನೆಯ 1 ಕಳೆಗೂ ಸಾಟಿ ಎನಿಸದು. ಮಾನವನು ಈ ಸ್ತೋತ್ರವನ್ನು ಪರಮ ಶ್ರದ್ಧೆಯಿಂದ ಕೇಳಿದರೂ ಸಾಕು, ಅವನು ತಕ್ಷಣವೇ ಸಮಸ್ತ ಪಾತಕಗಳಿಂದಲೂ ವಿಮುಕ್ತನಾಗಿ ಮಹತ್ತರವಾದ ಪುಣ್ಯವನ್ನು ಪಡೆಯುತ್ತಾನೆ. ಅಲ್ಲದೆ ಈ ಸ್ತೋತ್ರವನ್ನು ಪಠಿಸುವವನು ಅಪುತ್ರನಾಗಿದ್ದರೆ ಪುತ್ರವಂತನಾಗುತ್ತಾನೆ, ದರಿದ್ರನಾಗಿದ್ದರೆ ಧನಿಕನಾಗುವನು, ಭಕ್ತಿವಂತನಲ್ಲದಿದ್ದರೂ ಭಕ್ತನಾಗುತ್ತಾನೆ. ಅನೇಕ ದಾನಗಳನ್ನು ಮಾಡಿ ವಿವಿಧ ವ್ರತಗಳನ್ನು ಆಚರಿಸಿ ಯಾವ ಯಾವ ಲಾಭಗಳನ್ನು ಮಾನವನು ಪಡೆಯುತ್ತಾನೆಯೋ ಅವುಗಳೆಲ್ಲವನ್ನು ಈ ಸ್ತೋತ್ರ ಪಠನದಿಂದಲೇ ಪಡೆಯಬಹುದು. ಎಲ್ಲ ಕೆಲಸಗಳನ್ನು ತೊರೆದು ಸಮಸ್ತ ಮಂತ್ರ ಜಪಗಳನ್ನು ನಿಲ್ಲಿಸಿ ಸರ್ವಾಭೀಷ್ಟಗಳಿಗೂ ಕಾಮಧೇನುವೆನಿಸಿದ ಈ ಧ್ರುವ ಸ್ತೋತ್ರವನ್ನು ಜಪಿಸಬೇಕು. ಶ್ರೀ ಭಗವಂತನು ಹೇಳುತ್ತಾನೆ, ಎಲೈ ಮಹಾಮತಿಯಾದ ಧ್ರುವನೇ, ಈಗ ನಾನು ನಿನಗೊಂದು ಮಾತನ್ನು ಹೇಳುವೆನು, ಆಲಿಸು. ಅದರಿಂದ ನಿನ್ನ ಈ ಪದವಿಯು ಅಚಲವಾಗುವುದು. ಪೂರ್ವದಲ್ಲಿ ನಾನು ಮೋಕ್ಷಕ್ಕೆ ಮೂಲಕಾರಣನಾದ ಸಾಕ್ಷಾತ್ ವಿಶ್ವೇಶ್ವರನು ನೆಲೆಸಿರುವ ಪರಮ ಮಂಗಳಕರವಾದ ವಾರಾಣಸಿ ಪಟ್ಟಣಕ್ಕೆ ಹೋಗ ಬಯಸಿದನು. ಅಲ್ಲಿ ಮೃತಿ ಹೊಂದುವ ಮಾನವರ ಕಿವಿಯಲ್ಲಿ ಆ ವಿಶ್ವೇಶ್ವರ ಪ್ರಭುವು ತಾನೇ ಕರ್ಮ ನಿರ್ಮೂಲನದಲ್ಲಿ ಸಮರ್ಥವಾದ ಮಹಾಮಂತ್ರೋಪದೇಶವನ್ನು ಮಾಡುವನು. ಸಮಸ್ತ ಉಪದ್ರವಗಳನ್ನು ತಂದೊಡ್ಡುವ ಈ ಸಂಸಾರ ದುಃಖದಿಂದ ಬಿಡುಗಡೆ ಹೊಂದಲು ಆನಂದಕ್ಕೆ ಭೂಮಿಕೆ ಎನಿಸಿದ ಕಾಶಿ ಕ್ಷೇತ್ರ ಗಮನವೊಂದೇ ಉಪಾಯವೆನಿಸಿರುವುದು. ಇದು ಒಳ್ಳೆಯದು, ಇದು ಅಲ್ಲ ಎಂಬ ಕರ್ಮ ಬೀಜದಿಂದ ಉಂಟಾದ ಮಹಾವೃಕ್ಷವು ಕಾಶಿ ಪಟ್ಟಣದಲ್ಲಿ ಸಾಕ್ಷಾತ್ ವಿಶ್ವೇಶ್ವರನೇ ಉಪದೇಶ ಮಾಡುವ ಮಹಾಮಂತ್ರದಿಂದ ಉದಿಸಿದ ಜ್ಞಾನವೆಂಬ ಅಗ್ನಿಗಿಂತ ದಗ್ಧವಾದ ಬಳಿಕ ದುಃಖಕ್ಕೆ ಕಾರಣವೆಲ್ಲಿ? ಅವಶ್ಯವೂ ಹೊಂದಲೇಬೇಕಾದುದು ಅತ್ಯುತ್ತಮವಾದ ಮೋಕ್ಷ ಸ್ಥಾನವು ಆನಂದವನವೋ ಆದ ಕಾಶಿ ಕ್ಷೇತ್ರವನ್ನು ಸೇರಿದವನು ಶೋಚ್ಯ ನೆನಿಸನು. ಮುಕ್ತಿಗೆ ಆಶ್ರಯ ಸ್ಥಾನವು ಪರಮೇಶ್ವರನ ಆನಂದ ಕಾರಣವೋ ಆದ ಕಾಶಿ ಕ್ಷೇತ್ರವನ್ನು ತೊರೆದು ಬೇರೊಂದೆಡೆಯಲ್ಲಿ ವಾಸ ಮಾಡುವ ಮಾನವನಿಗೆ ಸಂತೋಷವೆಲ್ಲಿಯದು? ಶತ್ರುರಹಿತವಾದ ರಾಜ್ಯವನ್ನು ಆಳುವುದಕ್ಕಿಂತಲೂ ಮಡಕೆಯನ್ನು ಹಿಡಿದು ಕಾಶಿ ಕ್ಷೇತ್ರದ ಚಂಡಾಲರ ಓಣಿಯಲ್ಲಿ ತಿರುಪಿ ಎತ್ತುವುದು ಸರ್ವೋತ್ತಮವಾದುದು. ಅಯ್ಯ ಧ್ರುವನೇ, ಜಗತ್ಪೂಜ್ಯನಾದ ವಿಶ್ವೇಶ್ವರನಿಂದ ಅಲಂಕೃತವಾದ ಈ ಕಾಶಿ ಕ್ಷೇತ್ರಕ್ಕೆ ನಾನು ವೈಕುಂಠನಗರದಿಂದ ಪ್ರತಿನಿತ್ಯವೂ ನಿಯಮವನ್ನು ತೊಟ್ಟು ಬರುತ್ತಿರುವೆನು. 3 ಲೋಕಗಳನ್ನು ಪರಿಪಾಲಿಸಲು ಶಕ್ತನಾದ ಯಾವ ಶಕ್ತಿಯು ನನ್ನಲ್ಲಿ ಇರುವುದೋ
ಚಿತ್ತಕ್ಕೆ ನನಗೆ ಸುದರ್ಶನ ಚಕ್ರವನ್ನು ಅನುಗ್ರಹಿಸಿದ ಈ ಮಹೇಶ್ವರನೇ ಕಾರಣನು. ಪೂರ್ವದಲ್ಲಿ ನನ್ನನ್ನು ನಡುಗಿಸುತ್ತಿದ್ದ ಜಲಂಧರನೆಂಬ ದೈತ್ಯನನ್ನು ಆ ಪುರಹರನು ತನ್ನ ಪಾದಾಂಗುಷ್ಟದ ರೇಖೆಯಿಂದಾದ ಚಕ್ರದಿಂದ ತರಿದು ಕೊಂದನು. ದೈತ್ಯ ಸಮೂಹಗಳನ್ನು ಮರ್ದಿಸುವ ಸುದರ್ಶನವೆಂಬ ಈ ಚಕ್ರವು ಅದೇ. ನಾನಿದನ್ನು ಆ ಸ್ವಾಮಿಗೆ ನನ್ನ ಕಣ್ತಾವರೆಯನ್ನು ಅರ್ಪಿಸಿ ಅನುಗ್ರಹವಾಗಿ ಪಡೆದೆನು. ಸಮಸ್ತ ಭೂತಗಳನ್ನು ಹೊಡೆದೋಡಿಸುವ ಈ ಚಕ್ರವನ್ನೇ ಮೊದಲು ನಿನ್ನ ಬಳಿಗೆ ಕಳುಹಿಸಿ ಆ ತರುವಾಯ ನಾನು ಇಲ್ಲಿಗೆ ಬಂದೆನು. ನಾನೀಗ ವಿಶ್ವೇಶ್ವರನ ಸಂದರ್ಶನಕ್ಕಾಗಿ ಕಾಶಿ ಕ್ಷೇತ್ರಕ್ಕೆ ಹೋಗುವೆನು. ಈ ಕಾರ್ತೀಕ ಮಾಸದಲ್ಲಿ ಅಲ್ಲಿ ಬಹು ಪುಣ್ಯಪ್ರದವಾದ ಯಾತ್ರೋತ್ಸವವಿರುವುದು. ಉತ್ತರ ವಾಹಿನಿಯಾದ ಗಂಗೆಯಲ್ಲಿ ಮಿಂದು ಕಾರ್ತೀಕ ಬಹುಳ ಚತುರ್ದಶಿಯಂದು ವಿಶ್ವೇಶ್ವರನನ್ನು ಸಂದರ್ಶಿಸುವ ಮಾನವನು ಪುನರ್ಜನ್ಮವನ್ನು ಪಡೆಯುವುದಿಲ್ಲವು. ಅಯ್ಯ ಶಿವಶರ್ಮ ದ್ವಿಜನೆ, ಭಗವಾನ್ ವಿಷ್ಣುವು ಈ ರೀತಿ ನುಡಿದು ಆನಂದಭರಿತನಾದ ಆ ಧ್ರುವನನ್ನು ಗರುಡನ ಮೇಲೆ ಕೊಳ್ಳಿರಿಸಿಕೊಂಡು ಒಂದು ಕ್ಷಣ ಕಾಲದಲ್ಲಿಯೇ ಮದನಾರಿಯು ನೆಲೆಸಿರುವ ಕಾಶಿ ಕ್ಷೇತ್ರಕ್ಕೆ ಬಂದನು. ಕಾಶಿ ಕ್ಷೇತ್ರಕ್ಕೆ ಇನ್ನೂ 5 ಕ್ರೋಶಗಳಿರುವಾಗಲೇ ಗರುಡನಿಂದ ಇಳಿದು ಧ್ರುವನನ್ನು ಇಳಿಸಿ ಕೈ ಹಿಡಿದುಕೊಂಡು ಮುನ್ನಡೆದು ಮಣಿಕರ್ಣಿಕೆಯಲ್ಲಿ ಮಿಂದು ವಿಶ್ವೇಶ್ವರನನ್ನು ಅರ್ಚಿಸಿದ ತರುವಾಯ ಆ ಧ್ರುವಕುಮಾರನಿಗೆ ಹಿತವನ್ನು ಉಂಟು ಮಾಡಬಯಸಿ ಅವನನ್ನು ಕುರಿತು ಇಂತೆಂದನು. ಎಲೈ ಧ್ರುವನೇ, ನೀನು ಈ ಅವಿಮುಕ್ತಕ ಕ್ಷೇತ್ರದಲ್ಲಿ ಶಿವಲಿಂಗವೊಂದನ್ನು ಪ್ರತಿಷ್ಠಿಸು. ಅದರಿಂದ 3 ಲೋಕಗಳನ್ನು ಪ್ರತಿಷ್ಠಿಸಿದ ಅಕ್ಷಯವಾದ ಪುಣ್ಯವು ದೊರಕುತ್ತದೆ. ಇತರ ಕ್ಷೇತ್ರಗಳಲ್ಲಿ 20,000 ಲಿಂಗಗಳನ್ನು ಪ್ರತಿಷ್ಠಿಸುವುದರಿಂದ ಉಂಟಾಗುವ ಫಲವು ಈ ಕ್ಷೇತ್ರದಲ್ಲಿ ಒಂದೇ ಒಂದು ಲಿಂಗ ಸ್ಥಾಪನೆಗಿಂತಲೇ ಲಭ್ಯವಾಗುತ್ತದೆ. ಕಾಲಕ್ರಮದಿಂದ ಭಂಗಗೊಂಡಿರುವ ಶಿವಲಿಂಗವನ್ನು ಜೀರ್ಣೋದ್ಧಾರ ಮಾಡಿದಲ್ಲಿ ಅದರಿಂದ ಉಂಟಾಗುವ ಫಲವು ಪ್ರಳಯ ಕಾಲದವರೆಗೂ ಶಾಶ್ವತವಾಗಿರುತ್ತದೆ. ವಿತ್ತ ಲೋಭಕ್ಕೆ ಒಳಗಾಗದೆ ಈ ಅವಿಮುಕ್ತ ಕ್ಷೇತ್ರದಲ್ಲಿ ಶಿವಮಂದಿರವನ್ನು ಕಟ್ಟಿಸುವವನು 20 ಯೋಜನಗಳೆತ್ತರದ ಸುವರ್ಣಮಯವಾದ ಮೇರು ಪರ್ವತವನ್ನೆಲ್ಲ ದಾನ ಮಾಡಿದ ಪುಣ್ಯಕ್ಕೆ ಭಾಗಿಯಾಗುತ್ತಾನೆ. ಈ ಕ್ಷೇತ್ರದಲ್ಲಿ ಬಾವಿ, ಕೊಳ, ಕೆರೆ ಮುಂತಾದವನ್ನು ತನ್ನ ಶಕ್ತಿಯನುಸಾರ ಮಾಡಿಸುವಾತನು ಇತರ ಕ್ಷೇತ್ರಗಳಲ್ಲಿ ಅವುಗಳನ್ನು ಮಾಡಿಸುವುದರಿಂದ ಲಭಿಸುವ ಫಲಕ್ಕಿಂತಲೂ 1 ಕೋಟಿಯಷ್ಟು ಹೆಚ್ಚಿನ ಫಲವನ್ನು ಪಡೆಯುತ್ತಾನೆ. ವಿಶ್ವೇಶ್ವರನ ಪೂಜೆಗಾಗಿ ಹೂದೋಟವನ್ನು ಮಾಡಿಸುವಾತನಿಗೆ ಆ ತೋಟದಲ್ಲಿ ಬಿಡುವ ಒಂದೊಂದು ಹೂವಿಗೂ 1 ಸುವರ್ಣ ಪುಷ್ಪ ದಾನದ ಫಲವು ದೊರೆಯುವುದು. ಅಯ್ಯ ಧ್ರುವನೇ, ಈ ಕಾಶಿ ಕ್ಷೇತ್ರದಲ್ಲಿ ವರ್ಷಾಶನಯುಕ್ತವಾದ ಬ್ರಾಹ್ಮಣಾಗ್ರಹಾರವನ್ನು ಕಟ್ಟಿಸಿ ಬ್ರಾಹ್ಮಣರಿಗೆ ದಾನ ಮಾಡುವವರಿಗೆ ಲಭಿಸುವ ಪುಣ್ಯವನ್ನು ಹೇಳುವೆನು ಕೇಳು. ಸಮುದ್ರದಲ್ಲಿರುವ ಜಲಬಿಂದುಗಳಾದರೂ ಕ್ಷಯಿಸಬಹುದು, ಭೂಮಿಯಲ್ಲಿರುವ ತ್ರಸರೇಣುಗಳೆಲ್ಲವೂ ಕ್ಷಯಿಸಬಹುದು. ಆದರೆ ಶಿವಲೋಕದಲ್ಲಿ ಒಟ್ಟುಗೂಡುವ ಆ ಪುಣ್ಯಾತ್ಮನ ಪುಣ್ಯವು ಮಾತ್ರ ಅಕ್ಷಯವಾಗಿರುವುದು. ತಪಸ್ವಿಗಳಾದವರಿಗೆ ಮಠಗಳನ್ನು ಕಟ್ಟಿಸಿಕೊಟ್ಟು ಜೀವನೋಪಾಯವನ್ನು ಕಲ್ಪಿಸಿಕೊಡುವವರು ಈ ಮೊದಲೇ ವಿವರಿಸಿದ ಪುಣ್ಯಕ್ಕೆ ಭಾಗಿಗಳಾಗುತ್ತಾರೆ. ಯಾವನು ಮಹತ್ತರವಾದ ಪುಣ್ಯವನ್ನು ಗಳಿಸಿ ವಿಶ್ವೇಶ್ವರನಿಗೆ ಸಮರ್ಪಿಸುವನೋ ಅವನಿಗೆ ಪುನರಾವೃತ್ತಿ ರಹಿತವಾದ ಮುಕ್ತಿಯು ಲಭಿಸುತ್ತದೆ. ಅಯ್ಯ ಧ್ರುವನೇ, ನನ್ನ ಲೋಕದಲ್ಲಿ ಅನಂತ ಎಂದು ಕೂಗುವುದು ಕೇಳುಬರುತ್ತದೆ. ಆದರೆ ಈ ಕಾಶಿ ಕ್ಷೇತ್ರದ ಶುಭಗುಣಗಳಿಗೆ ಅಂತವಿಲ್ಲವಾಗಿ ಅದನ್ನು ಅನಂತವೆಂದು ಕರೆಯಬೇಕು. ಆದುದರಿಂದ ಎಲೈ ಧ್ರುವನೇ, ಸರ್ವ ಪ್ರಯತ್ನದಿಂದಲೂ ಈ ಕಾಶಿ ಕ್ಷೇತ್ರದಲ್ಲಿ ಶಾಶ್ವತವಾದ ಶ್ರೇಯಸ್ಸನ್ನು ಆಶ್ರಯಿಸತಕ್ಕದ್ದು. ಕಾಶಿಯಲ್ಲಿ ಸಾಧಿಸುವ ಶ್ರೇಯಸ್ಸು ಅಕ್ಷಯವಾಗುತ್ತದೆ. ಗಣಗಳು ಹೇಳುತ್ತಾರೆ, ಅಯ್ಯ ಶಿವಶರ್ಮನೆ, ಗರುಡಧ್ವಜನಾದ ಶ್ರೀಮನ್ನಾರಾಯಣನು ಧ್ರುವನಿಗೆ ಇಂತು ಉಪದೇಶ ಮಾಡಿದ ತರುವಾಯ ತನ್ನ ಲೋಕಕ್ಕೆ ತೆರಳಿದನು. ಧ್ರುವನು ಸಹ ಆ ಕಾಶಿ ಕ್ಷೇತ್ರದಲ್ಲಿ ವೈದ್ಯನಾಥೇಶ್ವರನ ಬಳಿಯಲ್ಲಿ ಒಂದು ಲಿಂಗವನ್ನು ಸ್ಥಾಪಿಸಿದನು. ಆ ಶಿವಲಿಂಗಕ್ಕೆ ದೊಡ್ಡದೊಂದು ಮಂದಿರವನ್ನು ರಚಿಸಿ ಅದರ ಮುಂಗಡೆ ತೀರ್ಥಕುಂಡವನ್ನು ರಚಿಸಿ ಆ ತರುವಾಯ ವಿಶ್ವೇಶ್ವರನನ್ನು ಅರ್ಚಿಸಿ ಕೃತಕೃತ್ಯನಾಗಿ ಮನೆಗೆ ಬಂದನು. ಧ್ರುವ ಕುಂಡದಲ್ಲಿ ಮಿಂದು ಧ್ರುವೇಶ್ವರನನ್ನು ಪೂಜಿಸಿದ ಮಾನವನು ಧ್ರುವಲೋಕವನ್ನು ಸೇರಿ ಭೋಗ ಪಡುವನು. ಈ ಧ್ರುವಾಖ್ಯಾನವನ್ನು ಓದುವವನು, ಓದಿಸಿ ಕೇಳುವವನು ವಿಷ್ಣುಲೋಕವನ್ನು ಸೇರಿ ಅಲ್ಲಿ ಭೋಗಭಾಗ್ಯಗಳನ್ನು ಅನುಭವಿಸಿ ಆ ತರುವಾಯ ವಿಷ್ಣು ಭಕ್ತನಾಗಿ ಹುಟ್ಟುತ್ತಾನೆ. ಮಾನವನು ಈ ಧ್ರುವಾಖ್ಯಾನವನ್ನು ಪ್ರಸಂಗ ವಶದಿಂದಲಾದರೂ ಸ್ಮರಿಸಿದುದಾದರೆ ಪಾಪ ದೂರನಾಗುವನಲ್ಲದೆ ಮಹತ್ತರವಾದ ಪುಣ್ಯವನ್ನು ಪಡೆಯುತ್ತಾನೆ. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಪೂರ್ವಾರ್ಧದಲ್ಲಿ ಧ್ರುವಕೃತ ಶ್ರೀ ವಿಷ್ಣುಸ್ತವ ವರ್ಣನವೆಂಬ 21ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.